ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ABC ಲಿಮಿಟೆಡ್ ಇಶ್ಯೂ 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹130 ಈಚ್. ಫೈಂಡ್ ಔಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಇಫ್ ಟ್ಯಾಕ್ಸ್ ರೇಟ್ ಈಸ್ 40%. ಸಿಂಪಲ್ ಪ್ರಾಬ್ಲಮ್. ಒಂದು ಕಂಪನಿಯವರು ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಆ ಪ್ರಿಫರೆನ್ಸ್ ಶೇರ್ಸಿನ ಬೆಲೆ ₹130. ನಾವು ಟೋಟಲ್ ಆಗಿ ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಕಂಪನಿಗೆ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಖರ್ಚಾಗ್ತಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸಿಗೆ ಫಾರ್ಮುಲಾ D/NP × 100. ಡಿ ಅಂತಂದರೆ ಡಿವಿಡೆಂಡ್, NP ಅಂತಂದರೆ ನೆಟ್ ಪ್ರೊಸೀಡಿಂಗ್ಸ್, ದೆನ್ ಇಂಟು 100. ಬಂದಿರೋಂಥ ಆನ್ಸರ್ಗೆ ಇಂಟು 100 ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಟ್ಯಾಕ್ಸ್ ರೇಟನ್ನು ಇಗ್ನೋರ್ ಮಾಡಬೇಕು. ಟ್ಯಾಕ್ಸ್ ರೇಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಯಾಕೆ ಅಂತಂದರೆ ಕಂಪನಿಯವರು ಡಿವಿಡೆಂಡನ್ನು ಡಿಕ್ಲೇರ್ ಮಾಡುವಂಥದ್ದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಲ್ಲಿ, ಅಂದರೆ ಅವ್ರಿಗೆ ಏನು ಪ್ರಾಫಿಟ್ ಆಗಿರುತ್ತೋ ಆ ಪ್ರಾಫಿಟ್ನಲ್ಲಿ ಟ್ಯಾಕ್ಸನ್ನು ಪೇಮೆಂಟ್ ಮಾಡಿ ಆದಮೇಲೆ ಏನು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ಡಿವಿಡೆಂಡ್ ಅಂತ ಹೇಳಿ ಡಿಕ್ಲೇರ್ ಮಾಡುವಂಥದ್ದು. ಹಾಗಾಗಿ ಯಾವಾಗಲೂ ಪ್ರಿಫರೆನ್ಸ್ ಶೇರ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಟ್ಯಾಕ್ಸ್ ರೇಟನ್ನು ಇಗ್ನೋರ್ ಮಾಡಬೇಕು, ಟ್ಯಾಕ್ಸ್ ರೇಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಡಿವಿಡೆಂಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡೋದು ಕಂಪನಿಯಲ್ಲಿ ಟೋಟಲ್ ಆಗಿ ಎಷ್ಟು ರೂಪಾಯಿದು ಶೇರ್ಸ್ ಇದೆ, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಈಗ ಈ ಪ್ರಾಬ್ಲಮ್ನಲ್ಲಿ ಕಂಪ್ನಿಲಿರುವಂಥದ್ದು ₹130 ಶೇರು. ಒಂದು ವೇಳೆ ಕಂಪ್ನಿಯಲ್ಲಿ 10,000 ಶೇರ್ಸ್ ಆಫ್ 10 ಈಚ್ ಹಾಗೆ ಏನಾದರೂ ಕೊಟ್ಟಿದ್ರೆ ಮಲ್ಟಿಪ್ಲೈ ಮಾಡಿಕೊಂಡು 10,000 × 10 ಮಾಡಿಕೊಂಡು ಅದಕ್ಕೆ 6% ಮಾಡಬೇಕಿತ್ತು. ಈಗ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಕಂಪ್ನಿಲಿರುವಂಥದ್ದು ₹130 ಶೇರ್. ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತಾ ಇದ್ದಾರೆ? 6% ಡಿವಿಡೆಂಡ್ ಕೊಡ್ತಾ ಇದ್ದಾರೆ. 130 × 6% ಮಾಡಿದ್ರೆ ಆಯಿತು. 130 × 6% ಮಾಡಿದಾಗ ₹7.8 ₹7.80 ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಡಿ ಅಂತಂದರೆ ಡಿವಿಡೆಂಡ್, ಎಷ್ಟು ರೂಪಾಯಿ ಡಿವಿಡೆಂಡ್ ಕೊಡ್ತಿದ್ದಾರೆ. ಇದೇ ಕಾಸ್ಟ್ ಆಫ್ ಡೆಟ್ ಅಲ್ಲಿ ಮೇಲ್ಗಡೆ ಐ ಅಂತ ಬರುತ್ತೆ. ಡಿಬೆಂಚರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟ್ ಕೊಡ್ತಾರೆ, ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡ್ತಾರೆ. ಸೊ ಡಿ ಅಂತಂದರೆ ಡಿವಿಡೆಂಡ್ ₹7.80. NP ಅಂತಂದರೆ ನೆಟ್ ಪ್ರೊಸೀಡಿಂಗ್ಸ್, ಅಂದರೆ ಕಂಪನಿಗೆ ಶೇರ್ ಹೋಲ್ಡರ್ಸಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ. ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ? ₹130 ಕಲೆಕ್ಟ್ ಆಗಿದೆ. ಏನಾದರೂ ಪ್ರೀಮಿಯಂ ಅಂತಿದ್ರೆ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಅಂತಿದ್ರೆ ಲೆಸ್ ಮಾಡಬೇಕು. ಈಗ ಪ್ರೀಮಿಯಮು ಇಲ್ಲ, ಡಿಸ್ಕೌಂಟು ಕೊಡಲಿಲ್ಲ. ಕಾಸ್ಟ್ ಆಫ್ ಫ್ಲೋಟೇಷನ್ ಅಥವಾ ಫ್ಲೋಟೇಷನ್ ಚಾರ್ಜಸ್ ಅಂತ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡಬೇಕಿತ್ತು. ಯಾವುದೇ ಥರ ಫ್ಲೋಟೇಷನ್ ಚಾರ್ಜಸ್ ಕೂಡ ಕೊಡಲಿಲ್ಲ. ಅಲ್ಲಿಗೆ ನೆಟ್ ಪ್ರೊಸೀಡಿಂಗ್ಸ್ 130 ಆಗುತ್ತೆ. ಟ್ಯಾಕ್ಸ್ ರೇಟನ್ನು ಇಗ್ನೋರ್ ಮಾಡಬೇಕು. KP ಈಕ್ವಲ್ಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಈಕ್ವಲ್ಸ್ 7.80 ಡಿವಿಡೆಂಡ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡಿಂಗ್ಸ್ 130 × 100 ಮಾಡಿದಾಗ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಸಿಗುತ್ತೆ. 7.80 ಡಿವೈಡೆಡ್ ಬೈ 130 × 100 ಮಾಡಿದಾಗ ಬರುವಂಥ ಆನ್ಸರ್ 6. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಈಸ್ 6%. ಸಿಂಪಲ್ ಪ್ರಾಬ್ಲಮ್. ಟ್ಯಾಕ್ಸ್ ರೇಟನ್ನು ಇಗ್ನೋರ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಈ ಪ್ರಾಬ್ಲಮ್ ಅಂತಲ್ಲ, ಯಾವುದೇ ಪ್ರಾಬ್ಲಮ್ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಾಗ ಏನಕ್ಕೆ ಅಂದರೆ ಡಿವಿಡೆಂಡನ್ನು ಡಿಕ್ಲೇರ್ ಮಾಡುವಂಥದ್ದು ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಲ್ಲಿ. ಸೊ ಹಾಗಾಗಿ ಡಿವಿಡೆಂಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟ್ಯಾಕ್ಸ್ ರೇಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.